ಇನ್ನು ಇದೇ ಸಭೆಯಲ್ಲಿ ಕೆಲ ಲಿಂಗಾಯತ ಸಚಿವರುಗಳ ನಡುವೆನೇ ಮಾತು ಬೆಳೀತು. ಲಿಂಗಾಯತ ಸಚಿವರುಗಳು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಎಚ್ಚರಿಕೆ ಕೊಡ್ತಾರೆ. ಅದೇನು ಅಂತ ಅಂದ್ರೆ 2018ರ ಕಹಿ ನೆನಪು ಅಂತಂದ್ರೆ ಅವತ್ತು ಈ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಆದಂತ ಹೋರಾಟ, ಸರ್ಕಾರದ ಆ ಸಂದರ್ಭದ ನಿರ್ಣಯ ಏನಿತ್ತು ಅದು ಬಹಳ ಒಂದು ಹೊಡೆತ ಕೊಟ್ಟಿದ್ದು, ಇದೆಲ್ಲವನ್ನು ಕೂಡ ಪ್ರಸ್ತಾಪ ಆಯಿತು. ಜಾತಿ ಗಣತಿಯನ್ನ ಅವೈಜ್ಞಾನಿಕವಾಗಿ ಏನಾದ್ರು ಜಾರಿ ಮಾಡಿದ್ದೆ ಆದ್ರೆ 2018ರಲ್ಲಿ ಏನಾಗಿತ್ತು ಈಗಲೂ ಅದೇ ಆಗುತ್ತೆ ಅಂತ ಕೆಲವರು ಎಚ್ಚರಿಕೆ ಕೊಡ್ತಾರೆ. ಆಗ ಇನ್ನುಳಿದ ಕೆಲ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಸಚಿವರುಗಳೇ ಅದನ್ನು ವಿರೋಧಿಸ್ತಾರೆ. ಯಾಕೆ ನೀವು ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತ ಹೇಳಿ. ಹಾಗಾದ್ರೆ ಏನಾಯ್ತು, ಏನದು 2018ರ ಘಟನೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಲಿಂಗಾಯತ ಪ್ರತ್ಯೇಕ ಧರ್ಮದ ಕಹಿ ನೆನಪಿನ ಹೊಡೆತ 2018ರಲ್ಲಿ ಸ್ವತಂತ್ರ ಧರ್ಮದ ಹೋರಾಟದ ವಿಚಾರದಿಂದ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು. ಸಮಸ್ಯೆ ಇದೆ, ಜಟಿಲವಾಗಿದೆ. ಅಂದು ಕಲಿತ ಪಾಠವನ್ನ ಇನ್ನೂ ಮರೆಯದ ಕೈಪಡೆ. ಅದು 2018ರ ಸಮಯ. ವಿಧಾನಸಭೆ ಚುನಾವಣೆ ಎದುರಿಸೋ ಹೊತ್ತಾಗಿತ್ತು. ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗೆದ್ದಿತ್ತು. ಜಿಲ್ಲೆಗಳಲ್ಲೂ ಬೃಹತ್ ಹೋರಾಟಗಳಾಗಿತ್ತು. ಕೆಲವರು ವಿರೋಧಿಸಿದ್ರೆ ಮತ್ತೊಂದಿಷ್ಟು ಮಂದಿ ಪ್ರತ್ಯೇಕ ಧರ್ಮಕ್ಕೆ ಕಿಚ್ಚು ಹಚ್ಚಿದ್ರು. ಅದರ ಪರಿಣಾಮ ಕಾಂಗ್ರೆಸ್ ಮೇಲೆ ಎಫೆಕ್ಟ್ ಬಿದ್ದಿತ್ತು. ಚುನಾವಣೆಯಲ್ಲಿ ಸೋಲು ಅನುಭವಿಸೋ ಸ್ಥಿತಿ ಬಂದಿತ್ತು. ಆದರೆ ಇದೀಗ ಅದೇ ಕಹಿ ನೆನಪು ಮತ್ತೆ ಮುನ್ನೆಲೆಗೆ ಬಂದಿದೆ. ಅದಕ್ಕೆ ಕಾರಣವಾಗಿದ್ದೆ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೇ ಲಿಂಗಾಯತ ಧರ್ಮದ ವಿಚಾರಕ್ಕೆ ಹೋದರೆ ಏನಾಗುತ್ತೆ ಅಂತ ಮತ್ತೆ ಎಚ್ಚರಿಸಿರೋದು. ಸ್ವತಂತ್ರ ಧರ್ಮದ ಹೋರಾಟದ ವಿಚಾರದಿಂದ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ. ಹೌದು, ನಿನ್ನೆ ನಡೆದ ಜಾತಿ ಗಣತಿ ಕ್ಯಾಬಿನೆಟ್ನಲ್ಲೇ ಲಿಂಗಾಯತ ಪ್ರತ್ಯೇಕ ಧರ್ಮದ ನಿರ್ಧಾರ ಮಾಡಿ ಕೈ ಸುಟ್ಟುಕೊಂಡ ಬಗ್ಗೆ ಸ್ವತಃ ಲಿಂಗಾಯತ ಸಚಿವ ಶಿವಾನಂದ ಪಾಟೀಲ್ರೇ ಪ್ರಸ್ತಾಪ ಮಾಡಿದ್ರು. ಲಿಂಗಾಯತ ಧರ್ಮ ವಿಚಾರದಿಂದ ಹಿನ್ನಡೆ ಆಗಿದ್ರಿ. ಲಿಂಗಾಯತ ಧರ್ಮದ ವಿಚಾರ ಪ್ರಸ್ತಾಪ ಮಾಡಿ ಚುನಾವಣೆಯಲ್ಲಿ ಸೋತಿವ್ರಿ. ಜಾತಿ ಗಣತಿ ವಿಚಾರದಲ್ಲೂ ಸಮಸ್ಯೆ ಆಗಬಹುದು ನೋಡ್ರಿ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಲಿಂಗಾಯತ ಸಚಿವ ಎಂಬಿ ಪಾಟೀಲ್ ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂದ್ರು. ಈ ವಾದದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಹೌದು, ಕಳೆದ ಬಾರಿ ಲಿಂಗಾಯತ ಧರ್ಮದಿಂದ ಸಮಸ್ಯೆ ಆಯಿತು. ಸಿಎಂ ಮಾತಿನ ವೇಳೆ ಮಧ್ಯಪ್ರವೇಶಿಸಿದ ಎಂಬಿ ಪಾಟೀಲ್ ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ಪ್ರಶ್ನೆ ಮಾಡಿದ್ದು ಹೀಗೆ: ಲಿಂಗಾಯತ ಧರ್ಮದಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಲಿಂಗಾಯತ ಧರ್ಮದಿಂದ ಸಮಸ್ಯೆ ಆಗಿದ್ರೆ ಎಂಬಿ ಪಾಟೀಲ್ ಯಾಕೆ ಗೆಲ್ಲುತ್ತಿದ್ರು? ಹಾಗಾದ್ರೆ ಎಂಬಿ ಪಾಟೀಲ್ 30,000 ಮತದಿಂದ ಗೆದ್ದು ಬಂದಿದ್ದು ಹೇಗೆ? ಲಿಂಗಾಯತ ಧರ್ಮವೇ ಕಾರಣವಾಗಿದ್ರೆ ನೀವು ಅದರ ವಿರುದ್ಧ ಇದ್ದವರು. ಹಾಗಾದ್ರೆ 2018ರಲ್ಲಿ ನೀವ್ಯಾಕೆ ಚುನಾವಣೆಯಲ್ಲಿ ಸೋತ್ರಿ? ವೀರಶೈವ ಮಹಾಸಭಾದ ಅಧ್ಯಕ್ಷರ ಪುತ್ರ ನೀವು. ಹಾಗಿದ್ರು ನೀವು ಯಾಕೆ ಗೆದ್ದಿಲ್ಲ? ಈಗ ಇದೆಲ್ಲ ಚರ್ಚೆ ಬೇಡ, ವಿಷಯಕ್ಕೆ ಬರೋಣ. ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಆದ ಘಟನೆಯನ್ನ ಸಚಿವ ಎಂಬಿ ಪಾಟೀಲ್ ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಂದು ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವನ್ನ ವಿರೋಧಿಸಿದ್ದ ಎಸ್ ಮಲ್ಲಿಕಾರ್ಜುನ ಅಂದು ಯಾಕೆ ಸೋಲ್ಬೇಕಿತ್ತು ಅಂತ ಪ್ರಶ್ನೆ ಮಾಡಿದ್ರು. 2018ರಲ್ಲಿ ಸ್ವತಂತ್ರ ಧರ್ಮದ ಹೋರಾಟದ ವಿಚಾರದಿಂದ ನಮಗೆ ಇದು ಸ್ವಲ್ಪ ಪೆಟ್ಟು ಬಿತ್ತು ಅಂತ ಮಾತನ್ನು ಹೇಳಿದರು. ಆವಾಗ ತತ್ಕ್ಷಣ ಮುಖ್ಯಮಂತ್ರಿಗಳು ಹೇಳಿದ್ರು, ನಮ್ಗೆ ಯಾವುದೂ ಕೂಡ ಅದರಿಂದ ಹಿನ್ನಡೆ ಆಗಿಲ್ಲ. ಎಂಬಿ ಪಾಟೀಲರು ಭಾಳ ದೊಡ್ಡ ಲೀಡ್ಲಿಂದ ಆರಿಸಿ ಬಂದಿದ್ದಾರೆ ಅಂತೇಳಿ 2 ಸಲ ಮುಖ್ಯಮಂತ್ರಿಗಳು ಹೇಳಿದ್ರು. ಎಂಬಿ ಪಾಟೀಲರು ಭಾಳ ದೊಡ್ಡ ಲೀಡ್ನಿಂದ ಆರಿಸಿ ಬಂದಿದ್ದಾರೆ, ಮತ್ತು ಎಂಬಿ ಪಾಟೀಲ್ ಯಾಕೆ ಆರಿಸಿ ಬರ್ತಾಯಿದ್ರು ಅಂತ ಕೇಳಿದರು. ಈಶ್ವರ್ ಖಂಡ್ರೆ ಅವ್ರನ್ನೂ ಕೂಡ ಮಧ್ಯ ಎದ್ಕೊಂಡು ಇಲ್ಲ ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ ಅಷ್ಟೇ, ಹಾಗಿದ್ರೆ ನಮ್ಮ ಎಸ್ ಮಲ್ಲಿಕಾರ್ಜುನ್ ಅವರು ಯಾಕೆ ಸೋಲ್ಬೇಕಾಗಿತ್ತು ಅಂಥೇಳಿ. ಯಾಕಂದ್ರೆ ಅವರು ಎಸ್ ಮಲ್ಲಿಕಾರ್ಜುನ್ ಅವರು ಲಿಂಗಾಯತ ಸ್ವತಂತ್ರ ಧರ್ಮದ ವಿರೋಧವಾಗಿದ್ರಲ್ಲ, ಮತ್ತು ಅವ್ರು ಯಾಕೆ ಸೋಲ್ತ್ರಪ್ಪ ಅಂತೇಳಿ ನಾನು ಕೇಳಿದೆ. ಅಷ್ಟರಲ್ಲೇ ಎಲ್ಲನೂ ಕೂಡ ಶಾಂತ ಆಯಿತು. ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಎಚ್ಚರಿಕೆ ಹೆಜ್ಜೆ ಇಡಬೇಕಾದ ಅನಿವಾರ್ಯತೆ ಇದೆ ಎಂದಿದ್ದಾರೆ. ಪುನರ್ ಆಗೋಲ್ಲ, ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದರೂ ಆಗ್ಬೋದು. ಅದೇನು ನೀವೇನು ಮತ್ತೆ ನಾಳೆ ಮಾಡಿ ಹಂಗೆ ಅದಲ್ಲ, 1 ವರ್ಷ ಆದರೂ ಆಗ್ಬೋದು. ಯಾಕೆಂದರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ಸರ್ ಹೇಳ್ದಂಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಮಾಡಬೇಕಂದ್ರೆ ಭಾಳಷ್ಟು ಸಭೆಗಳಾಗಬೇಕು. ಭಾಳಷ್ಟು ಅವರ ಸರ್ಕಾರ ಕೂಡ ಭಾಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಇದು ಏಕಾಏಕಿ ಮಾಡೋದು ಅಲ್ವೇ ಅಲ್ಲ. ಜಾರಕಿಹೊಳಿ ಇದಕ್ಕೆ ಸಂಬಂಧ ಇಲ್ಲ ಏನ್ರಿ. ಜಾರಕಿಹೊಳಿ ಲಿಂಗಾಯತ ಇದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ. ಅವರು ಇದರಲ್ಲಿ ಹೇಳುವಂಥದ್ದು ಏನೂ ಇಲ್ಲ ಕಡೆ. ಅವರು ಯಾವ ರೀತಿ ಏನು ಹೇಳಿದಾರೆ ಗೊತ್ತಿಲ್ಲ. ಅದು ಎಚ್ಚರಿಕೆ ತಪ್ಪೇನಿದೆ ಅದರಲ್ಲಿ.
ಜಾತಿ ಗಣತಿ ಅನ್ನೋದು ಕೇವಲ ಅಂಕಿ ಸಂಖ್ಯೆಗಳ ಆಟವಲ್ಲ. ಜಾತಿ ಜನಗಣತಿ ಅನ್ನೋದು ಸಣ್ಣ ಸಣ್ಣ ಜಾತಿಗಳ ಪ್ರಬಲ ವರ್ಗಗಳ ಭಾವನಾತ್ಮಕ ವಿಷಯ. ಹೀಗಾಗಿ 2018ರಲ್ಲಿ ಕಾಂಗ್ರೆಸ್ ಕಲಿತ ಪಾಠವನ್ನ ಮರೆಯೋದು ಬೇಡ ಅಂತ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಎಚ್ಚರಿಕೆ ನೀಡಿದ್ದು ಕಹಿ ಸತ್ಯ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.